ಅಮೃತಜ್ಞಾನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಆದರದ ಸ್ವಾಗತ. ಈ ದಿನದಂದು ಜನ್ಮದಿನ ಹಾಗೂ ಮದುವೆಯ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ವೀಕ್ಷಕರಿಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇಂದಿನ ಪಂಚಾಂಗ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯಣ ವರ್ಷ ಋತು ಭಾದ್ರಪದ ಮಾಸ ಕೃಷ್ಣ ಪಕ್ಷ 29 ಸೆಪ್ಟೆಂಬರ್ 2024 ಭಾನುವಾರ. ಸೂರ್ಯೋದಯ ಬೆಳಗ್ಗೆ 6:09, ಸೂರ್ಯಾಸ್ತ ಸಂಜೆ 6:11, ಚಂದ್ರೋದಯ ರಾತ್ರಿ 4:09 ಸೆಪ್ಟೆಂಬರ್ 30, ಚಂದ್ರಾಸ್ತ ಸಂಜೆ 4:13. ಇಂದಿನ ತಿಥಿ ದ್ವಾದಶಿ ಸಂಜೆ 5:19 ನಂತರ ತ್ರಯೋದಶಿ. ಯೋಗ ಸಾಧ್ಯ ರಾತ್ರಿ 12:28 ಸೆಪ್ಟೆಂಬರ್ 30 ನಂತರ ಶುಭ. ನಕ್ಷತ್ರ ಮಗ ದಿನಪೂರ್ತಿ. ಕರ್ಣ ತೈತಿಲ ಸಂಜೆ 4:47, ಗರಜ ಬೆಳಗಿನ ಜಾವ 5:54 ಸೆಪ್ಟೆಂಬರ್ 30 ನಂತರ ವನಿಜ. ಇಂದಿನ ಶುಭ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ 4:33 ರಿಂದ 5:21, ಅಭಿಜಿತ್ ಮುಹೂರ್ತ ಬೆಳಗ್ಗೆ 11:46 ರಿಂದ 12:34. ಪ್ರಾತಃ ಸಂಧ್ಯಾ ರಾತ್ರಿ 4:57 ರಿಂದ 6:09. ಸಂಧ್ಯಾಕಾಲ ಸಂಜೆ 6:11 ರಿಂದ 7:22. ಅಮೃತ ಕಾಲ ರಾತ್ರಿ 3:39 ಸೆಪ್ಟೆಂಬರ್ 30 ರಿಂದ 5:25 ಸೆಪ್ಟೆಂಬರ್ 30. ಅಶುಭ ಗಳಿಗೆಗಳಲ್ಲಿ ರಾಹುಕಾಲ ಸಂಜೆ 4:40 ರಿಂದ 6:11. ಯಮಗಂಡ ಕಾಲ ಮಧ್ಯಾಹ್ನ 12:10 ರಿಂದ 1:40. ವರ್ಜ್ಯಕಾಲ ಸಂಜೆ 4:58 ರಿಂದ 6:45. ದುರ್ಮುಹೂರ್ತ ಸಂಜೆ 4:34 ರಿಂದ 5:22. ದಿನಪೂರ್ತಿ ತಾರಬಲ ಇರುವ ನಕ್ಷತ್ರಗಳು ಭರಣಿ, ಕೃತ್ತಿಕ, ಮೃಗಶಿರ, ಪುನರ್ವಸು, ಆಶ್ಲೇಷ, ಪೂರ್ವ ಫಾಲ್ಗುಣಿ, ಉತ್ತರ ಫಾಲ್ಗುಣಿ, ಚಿತ್ರ, ವಿಶಾಖ, ಜ್ಯೇಷ್ಠ, ಪೂರ್ವಾಷಾಢ, ಉತ್ತರಾಷಾಢ, ಧನಿಷ್ಠ, ಪೂರ್ವ ಭಾದ್ರಪದ, ರೇವತಿ. ಮಾರನೆಯ ದಿನ ಮುಂಜಾನೆಯವರೆಗೆ ಚಂದ್ರಬಲ ಇರುವ ರಾಶಿಗಳು: ಮಿಥುನ, ಸಿಂಹ, ತುಲಾ, ವೃಶ್ಚಿಕ, ಕುಂಭ, ಮೀನ. ಇಂದಿನ ರಾಶಿ ಭವಿಷ್ಯ ಒಂದೆರಡು ಸಾಲಿನಲ್ಲಿ. ಮೇಷರಾಶಿ. ಖರ್ಚು ಮಾಡುವ ವಿಷಯದಲ್ಲಿ ಜಾಗರೂಕರಾಗಿರಿ. ನಿಮ್ಮ ಬಾಕಿ ಇರುವ ಕಾರ್ಯಗಳನ್ನು ಪೂರ್ಣಗೊಳಿಸಲು ಶುಭ ದಿನ. ನಿಮ್ಮ ಶತ್ರುಗಳ ಚಟುವಟಿಕೆಗಳ ಮೇಲೆ ನಿಗಾ ಇಡಿ. ಇತರ ವ್ಯವಹಾರಗಳಲ್ಲಿ ನೀವು ತಲೆ ಹಾಕುವುದನ್ನು ಇಂದು ತಡೆಯಬೇಕು. ವಿದ್ಯಾರ್ಥಿಗಳು ಓದಿನ ಮೇಲೆ ಹೆಚ್ಚು ಗಮನವಹಿಸಬೇಕು. ವೃಷಭ ರಾಶಿ. ಇಂದು ವಾಹನ ಚಾಲನೆಯಲ್ಲಿ ಎಚ್ಚರವಿರಲಿ, ಇಲ್ಲದಿದ್ದಲ್ಲಿ ಸಮಸ್ಯೆಗಳು ಉಂಟಾಗಬಹುದು. ಹಳೆಯ ಸಾಲ ಮರುಪಾವತಿಗೆ ಒತ್ತಡ ಬರಲಿದೆ. ಯಾವುದಾದರೂ ದೀರ್ಘಕಾಲದ ಕಾಯಿಲೆಯಿಂದ ಸಮಸ್ಯೆಗಳು ಬರಬಹುದು. ನೀವು ಹೆಚ್ಚು ಮೌಲ್ಯಮಾಪನ ಮಾಡುತ್ತೀರಿ, ಅದು ನಿಮಗೆ ಕೆಲಸ ಮಾಡಲು ಕಷ್ಟವಾಗಬಹುದು. ಮಿಥುನ ರಾಶಿ. ಕೆಲಸದ ಸ್ಥಳದಲ್ಲಿ ನಿಮಗೆ ಹೆಚ್ಚಿನ ಪರಿಶ್ರಮವಿರುವುದು, ಆದಾಗ್ಯೂ ಸಹೋದ್ಯೋಗಿಗಳ ಸಹಕಾರ ದೊರೆಯುವುದು. ದೀರ್ಘಕಾಲದಿಂದ ಬಾಕಿ ಇದ್ದ ಹಣ ಮರಳಿ ದೊರಕುವ ಸಾಧ್ಯತೆಯಿದೆ. ವೈವಾಹಿಕ ಜೀವನದಲ್ಲಿ ಅಪಸ್ವರಗಳು ಬರಬಹುದು. ಸಂಗಾತಿಯೊಂದಿಗೆ ಗೌರವ ಮತ್ತು ಪ್ರೀತಿಯಿಂದ ವರ್ತಿಸಿ. ಕಟಕ ರಾಶಿ. ಕೆಲಸದಲ್ಲಿ ಮತ್ತು ಮನೆಯಲ್ಲಿ ಒತ್ತಡ ನಿಮ್ಮ ಸಹನೆಯನ್ನು ಪರೀಕ್ಷಿಸಬಹುದು. ಎಲ್ಲವನ್ನೂ ತಾಳ್ಮೆಯಿಂದ ನಿರ್ವಹಿಸಿ. ಹಣಕಾಸಿನ ವಿಷಯದಲ್ಲಿ ನಷ್ಟವಾಗುವ ಸಂಭವವಿದೆ. ದಿನಚರಿಯಲ್ಲಿ ಏರುಪೇರುಗಳಾಗಬಹುದು. ಇಂದು ಹೆಚ್ಚಿನ ವಿಶ್ರಾಂತಿಯ ಅವಶ್ಯಕತೆ ಇರುವುದು. ಹೃದಯ ಸಂಬಂಧಿ ಕಾಯಿಲೆ ಇರುವವರಿಗೆ ಸ್ವಲ್ಪ ಸಮಸ್ಯೆಗಳಾಗಬಹುದು. ಸಿಂಹ ರಾಶಿ. ನೀವು ಅಂದುಕೊಂಡಂತೆ ಕೆಲಸಗಳು ನೆರವೇರುವವು. ಈ ದಿನ ಕುಟುಂಬದವರೊಂದಿಗೆ ಹೆಚ್ಚಿನ ಸಮಯವನ್ನು ಕಳೆಯುವಿರಿ. ಯಾರ ಮೇಲೂ ಅವಲಂಬಿಸುವುದು ಒಳ್ಳೆಯದಲ್ಲ. ಕಚೇರಿಯಲ್ಲಿ ನಿಮಗೆ ಜವಾಬ್ದಾರಿಯುತ ಸ್ಥಾನ ದೊರೆಯುವುದು. ವೈಯಕ್ತಿಕ ಸಂಬಂಧಗಳಲ್ಲಿ ಪ್ರೀತಿ ಮತ್ತು ಸಾಮೀಪ್ಯ ಹೆಚ್ಚುವುದು. ಕನ್ಯಾ ರಾಶಿ. ಅತಿಯಾದ ಚಿಂತೆ, ಆತಂಕ ಮಾನಸಿಕ ಶಾಂತಿಗೆ ಭಂಗ ತರಬಹುದು. ಕೆಲವು ಅನಿರೀಕ್ಷಿತ ವೆಚ್ಚಗಳಾಗುವುದು, ಹಾಗಾಗಿ ಹಣದ ಕೊರತೆ ಎದುರಿಸಬೇಕಾಗಬಹುದು. ಕೆಲಸ ನಿಮಿತ್ತ ಪ್ರಯಾಣವಿರುವುದು. ರಾಜಕೀಯದಲ್ಲಿರುವವರಿಗೆ ಕೆಲವು ಸಮಸ್ಯೆಗಳು ಬರಬಹುದು. ವಾತಾವರಣದ ಬದಲಾವಣೆಯಿಂದ ಇಂದು ಶೀತ, ಕೆಮ್ಮು, ತಲೆನೋವು ಬರಬಹುದು. ತುಲಾ ರಾಶಿ. ಈ ದಿನ ನಿಮಗೆ ತುಂಬಾ ಅನುಕೂಲಕರವಾಗಿದೆ. ವೃತ್ತಿ ಜೀವನ ಉತ್ತಮ ಮತ್ತು ಸ್ಥಿರವಾಗಿರುತ್ತದೆ. ಸಮಯಕ್ಕೆ ಎಲ್ಲಾ ಕೆಲಸಗಳು ಪೂರ್ಣಗೊಳ್ಳುವವು. ಹೂಡಿಕೆಗೆ ಈ ದಿನ ಉತ್ತಮವಾಗಿದೆ. ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸದಲ್ಲಿ ಹೆಚ್ಚು ಗಮನ ಕೊಡಬೇಕು. ವಿದೇಶಕ್ಕೆ ಹೋಗಲು ಬಯಸುತ್ತಿರುವವರಿಗೆ ಸಮಯ ಚೆನ್ನಾಗಿದೆ.
ವೃಶ್ಚಿಕ ರಾಶಿ ಮನೋರಂಜನೆಗೆ ಈ ದಿನ ಉತ್ತಮವಾಗಿದೆ. ಸ್ನೇಹಿತರೊಡನೆ ಸಂತೋಷದ ಸಮಯವನ್ನು ಕಳೆಯಲಿದ್ದೀರಿ. ನಿಮ್ಮ ಪ್ರತಿಭೆಯನ್ನು ಅಭಿವೃದ್ಧಿಪಡಿಸಲು ಪ್ರಯತ್ನಿಸುವಿರಿ. ಹಣಕಾಸಿನ ವಿಷಯದಲ್ಲಿ ಯಾರನ್ನೂ ನಂಬಬೇಡಿ. ಈ ದಿನ ಅಗತ್ಯ ಮತ್ತು ಅವಶ್ಯಕತೆ ಇದ್ದಲ್ಲಿ ಮಾತ್ರ ಮಾತನಾಡಿ, ಇಲ್ಲದಿದ್ದರೆ ಸಮಸ್ಯೆಗೆ ಸಿಲುಕಬಹುದು. ಧನು ರಾಶಿ ಉನ್ನತ ಅಧಿಕಾರಿಗಳೊಂದಿಗೆ ತೀವ್ರ ವಾಗ್ವಾದಗಳು ಉಂಟಾಗಬಹುದು. ನಿಮ್ಮ ಮನಸ್ಸಿನಲ್ಲಿ ಯಾರ ಮೇಲೂ ದ್ವೇಷ ಅಥವಾ ದ್ವೇಷ ಭಾವನೆಗಳನ್ನು ಇಟ್ಟುಕೊಳ್ಳಬೇಡಿ. ಸಂಜೆ ಕುಟುಂಬದವರೊಂದಿಗೆ ನಿರ್ದಿಷ್ಟ ವಿಷಯಗಳನ್ನು ಚರ್ಚಿಸುವಿರಿ. ಆರೋಗ್ಯ ಸೇವೆಗೆ ಸಂಬಂಧಿಸಿದ ಜನರಿಗೆ ದಿನವೂ ಉತ್ತಮವಾಗಿದೆ. ಮಕರ ರಾಶಿ ಸೋಮಾರಿತನದಲ್ಲಿ ನಿಮ್ಮ ಸಮಯ ವ್ಯರ್ಥವಾಗಬಹುದು. ಕೆಟ್ಟ ಸಹವಾಸದಿಂದ ದೂರವಿರಿ. ತಂದೆಯ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಿ. ಆರೋಗ್ಯ ಕೆಡುವ ಸಂಭವವಿದೆ. ಮದುವೆಗೆ ಸಂಬಂಧಿಸಿದ ಚರ್ಚೆಗಳಿಗೆ ಈ ಸಮಯವು ಶುಭಕರವಲ್ಲ. ಯಾರಿಂದಲೂ ಸಲಹೆಯನ್ನು ಪಡೆಯದಿರಿ, ಅವರ ಸಲಹೆ ನಿಮಗೆ ಸಮಸ್ಯೆಯಾಗಬಹುದು. ಕುಂಭ ರಾಶಿ ನಿಮ್ಮ ಆಕರ್ಷಕ ವ್ಯಕ್ತಿತ್ವ ಎಲ್ಲರ ಗಮನ ಸೆಳೆಯುವುದು. ಸಂಗಾತಿಯೊಡನೆ ನಿಮ್ಮ ಬಾಂಧವ್ಯ ದೃಢವಾಗುವುದು. ಕುಟುಂಬದವರನ್ನು ಶಾಪಿಂಗ್ಗೆ ಕರೆದೊಯ್ಯುವಿರಿ, ಹಾಗಾಗಿ ಖರ್ಚು ಹೆಚ್ಚಾಗಬಹುದು. ಬಾಕಿ ಉಳಿದ ವಿಷಯಗಳು ಬಗೆಹರಿದು ಮನಸ್ಸಿಗೆ ಸಂತೋಷವಾಗುತ್ತದೆ. ಸಾರ್ವಜನಿಕ ಕಾರ್ಯಗಳಲ್ಲಿ ಆಸಕ್ತಿ ವಹಿಸುವಿರಿ. ಮೀನ ರಾಶಿ ಇಂದು ತ್ವರಿತವಾಗಿ ಮತ್ತು ಉತ್ತಮವಾಗಿ ಸಮಸ್ಯೆಗಳನ್ನು ಪರಿಹರಿಸಲು ಸಾಧ್ಯವಾಗುತ್ತದೆ. ಇಂದು ವ್ಯಾಪಾರದಲ್ಲಿ ಉತ್ತಮ ಲಾಭವನ್ನು ಗಳಿಸುವ ಸಾಧ್ಯತೆಯಿದೆ. ವೃತ್ತಿ ಸ್ಥಳದಲ್ಲಿ ಎಲ್ಲರಿಗೂ ಸಹಕಾರಿಯಾಗಿರುತ್ತೀರಿ. ಅವಿವಾಹಿತರಿಗೆ ಮದುವೆಯ ಪ್ರಸ್ತಾವನೆಗಳು ಬರಬಹುದು. ಮಿತ್ರರೊಂದಿಗಿನ ನಿಮ್ಮ ಬಾಂಧವ್ಯ ದೃಢವಾಗುವುದು. ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.